ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಸಾಕಷ್ಟು ಜನ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ದಾರೆ, ಆದ್ರೂ ಕೂಡ ಮೆಸೇಜ್ ಕೂಡ ಬಂದಿದೆ. ಜಸ್ಟ್ ಇಗ್ನೋರ್ ಮಾಡಿ, ಬಿಕಾಸ್ ನಿಮಗೆ ಮಾಡಿ ಅಂತೇಳಿ ನಿಮಗೆ ಅನೌನ್ಸ್ಮೆಂಟ್ ಮಾಹಿತಿ ಕೊಟ್ಟಿರೋದು. ಸಾಕಷ್ಟು ಜನಕ್ಕೆ ಗೊತ್ತಾಗಲಿಲ್ಲ ಅಂತ. ಇನ್ ಕೇಸ್ ಯಾರು ಮಾಡಿಲ್ಲ ಅಂದ್ರೆ ಕಡ್ಡಾಯವಾಗಿ ಮಾಡಿ ಬಿಫೋರ್ 25th. ಸಾಕಷ್ಟು ಜನಕ್ಕೆ ಆಧಾರ್ ಫೆಚಿಂಗ್ ಸಮಸ್ಯೆ ಇತ್ತು, ಎಲ್ಲ ರೀತಿ ತೋರಿಸ್ತಾ ಇದ್ದೇನೆ, ಈಗ ಎಲ್ಲ ಕೂಡ ಶೋ ಮಾಡ್ತಾ ಇದ್ದೆ. ಕಡ್ಡಾಯವಾಗಿ ಮಾಡಿ. ನೀವೇನಾದ್ರು ಫ್ರೆಶ್ ನೀವು ಅಪ್ಲಿಕೆಂಟ್ಸ್ ಆಗಿದ್ದು ನೀವು ಇನ್ ಕೇಸ್ 1 ಮಂತ್ ಕೂಡ ಅಮೌಂಟ್ ಪಡ್ಕೊಂಡಿಲ್ಲ ಅಂದ್ರೆ ಅಂತವರು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಕ್ ಹೋದ್ರೆ ಆಗೋದಿಲ್ಲ. ಅವರು ಮಾಡಕ್ ಹೋಗಬೇಡಿ. ಲೈಕ್ ನಿಮಗೆ ನ್ಯೂ ಕ್ಯಾಂಡಿಡೇಟ್ಸ್ ಆದ್ರೆ ಆಫ್ಟರ್ ನಿಮಗೆ ಯುವ ನಿಧಿ ಯೋಜನೆ ಅಮೌಂಟ್ 1 ತಿಂಗಳಾದ್ರೂ ಬಂದ ನಂತರ ನೀವು ಇದನ್ನ ಅಪ್ಲಿಕೇಶನ್ ಶುರು ಮಾಡಬಹುದು. ಅಂಡ್ ನಿಮಗೆ ಗೊತ್ತಿರೋ ಹಾಗೆ ಅಮೌಂಟ್‌ನ ಸಾಕಷ್ಟು ಜನಕ್ಕೆ ಡಿಸೆಂಬರ್ ಅಮೌಂಟ್‌ನ ಕ್ರೆಡಿಟ್ ಕೂಡ ಮಾಡಿದ ಸಾಕಷ್ಟು ಜನಕ್ಕೆ ಪೆಂಡಿಂಗ್ ಇದೆ ಡಿಸೆಂಬರ್‌ದು. ಈ ತಿಂಗಳು ಎಂಡ್ ಒಳಗಡೆ ನಿಮಗೆ ಕ್ಲಿಯರ್ ಮಾಡೋ ಸಾಧ್ಯತೆ ಕೂಡ ಇದೆ. ಜನವರಿ ತಿಂಗಳದ್ದು ಕೂಡ ಬಾಕಿ ಇದೆ. ಇನ್ ಕೇಸ್ ಸರ್ಕಾರದವರು ಫಂಡಿಂಗ್ ಇಶ್ಯೂಸ್ ಇರೋ ಕಾರಣ ಇನ್ ಕೇಸ್ ಸರ್ಕಾರದ ಹತ್ರ ಫಂಡ್ ಸಿಕ್ಕಿದ್ರೆ ಪ್ರಾಬಬಲಿ ನಿಮಗೆ 2 ಮಂತ್ ಪೆಂಡಿಂಗ್ ಇರೋದನ್ನ ಈ ಮಂತ್ ಒಳಗಡೆ 2 ಕಂತಿನೂ ಕೂಡ ಕ್ಲಿಯರ್ ಕೂಡ ಮಾಡ್ತಾರೆ. ಅಂಡ್ ಇನ್ನು ಕೆಲವರಿಗೆ 1 ಮಂತ್ ಮಾತ್ರ ಪೆಂಡಿಂಗ್ ಇದೆ. ಅವರು ಕೂಡ ಈ ಮಂತ್ ಎಂಡ್ ಒಳಗಡೆ ಕ್ಲಿಯರ್ ಮಾಡುವ ಸಾಧ್ಯತೆ ಕೂಡ ಇದೆ. ಯಾರೆಲ್ಲ ಯುವ ನಿಧಿ ಯೋಜನೆ ಅಪ್ಲಿಕೆಂಟ್ಸ್ ಇದ್ದಾರೆ ಅವರು ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿ. ಅಂಡ್ ನಿಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲ್ ಕೂಡ ಬರ್ತಾ ಇದೆ ವೆರಿಫಿಕೇಶನ್ಗೋಸ್ಕರ. ವೆರಿಫಿಕೇಶನ್ ಬಂದ್ರೆ ನಿಮ್ಗೆ ಒಂದ್ಸಲ ವೆರಿಫಿಕೇಶನ್ ವೆರಿಫೈ ಮಾಡ್ತಾರೆ. ಲೈಕ್ ನಿಮ್ಮ ಹೋಮ್ ಹತ್ರ ಬಂದು ಲೈಕ್ ನೀವು ಇನ್ನೂ ಕೂಡ ಎಲಿಜಿಬಲ್ ಇದ್ದೀರಾ, ಎಲಿಜಿಬಿಲಿಟಿ ಕಳ್ಕೊಂಡಿದ್ದೀರಾ ಏನು ಅಂತ ವೆರಿಫೈ ಮಾಡ್ತಾರೆ. ಅದು ಇಂಪಾರ್ಟೆಂಟ್. ಇನ್ ಕೇಸ್ ಸ್ಕಿಲ್ ಟ್ರೈನಿಂಗಿಗೆ ಪದೇ ಪದೇ ನಿಮಗೆ ಕಾಲ್ ಬರ್ತಾ ಇರುತ್ತೆ, ಬಿಕಾಸ್ ಅವರು ಸರ್ಕಾರದ ಕಡೆಯಿಂದ ಅವರು ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ. ಲೈಕ್ ನಿಮಗೆ ನಿಮ್ಮ ನಿಮ್ಮ ತಾಲೂಕು, ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಟ್ರೈನಿಂಗ್ ಪಡ್ಕೊಳ್ಳಿ, ಇಲ್ಲಾಂದ್ರೆ ವ್ಯಾಲಿಡ್ ನ ಕೊಡಿ. ನಿಮ್ ಕೇಸ್ ಯುವನಿಧಿ ಯೋಜನೆ ಅಮೌಂಟ್ ಬರಬೇಕು ಅಂತ ಇದ್ರೆ ನೀವು ಟ್ರೈನಿಂಗ್ನ ಕಡ್ಡಾಯವಾಗಿ ಮಾಡ್ಕೋಬೇಕು ಅಂತ ಹೇಳಿ ಸರ್ಕಾರದವರು ಹೇಳಿದ್ದಾರೆ. ಇನ್ ಕೇಸ್ ಯಾರೆಲ್ಲ ಯುವನಿಧಿ ಯೋಜನೆ ಅಡಿ ಇದ್ದಾರೆ ಅಪ್ಲಿಕೆಂಟ್ಸ್ ಅವರು ಕಡ್ಡಾಯವಾಗಿ ನೀವು ಟ್ರೈನಿಂಗ್ನ ಪಡ್ಕೊಳ್ಬಹುದು. ಅದು ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ನಂತರ ಅಮೌಂಟ್ ಈ ಮಂತ್ ಎಂಡ್ ಒಳಗಡೆ ಎಕ್ಸ್ಪೆಕ್ಟ್ ಮಾಡಬಹುದು. ಪೆಂಡಿಂಗ್ ಇರೋ ಅಮೌಂಟ್ ಸರ್ಕಾರಕ್ಕೆ ಫಂಡ್ ಇಶ್ಯೂಸ್ ಕೂಡ ಆಗಿರೋ ಕಾರಣ ಡಿಲೇ ಮಾಡ್ತಾ ಇದೆ. ಸಾಕಷ್ಟು ಜನಕ್ಕೆ ಡಿಸೆಂಬರ್ದೇ ಕ್ಲಿಯರ್ ಆಗಿದೆ, ಇನ್ನು ಕೂಡ ಸಾಕಷ್ಟು ಜನಕ್ಕೆ ಪೆಂಡಿಂಗ್ ಇದೆ. ಅವ್ರಿಗೂ ಕೂಡ ಒಟ್ಟಿಗೆ ನಿಮಗೆ ಅಮೌಂಟ್ ಕೂಡ ಕ್ರೆಡಿಟ್ ಆಗುವ ಸಾಧ್ಯತೆ ಕೂಡ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.